ನಿಜ ಹೇಳ್ತಾ ಇದ್ದೀನಿ, ನಮಗೇನು ಗೊತ್ತಿಲ್ಲ ಸರ್. ಮಿಡ್ಲ್ ಕ್ಲಾಸ್ ಜನ ಸರ್ ನಾವು. ತಿಂಗಳು ಕೊನೆಯಲ್ಲಿ ಕೈಗೆ ಬಾಯಿಗೆ ಆದರೆ ಸಾಕು, ನೆಮ್ಮದಿಯಿಂದ ಜೀವನ ಮಾಡಬಹುದು ಅಂತ ಯೋಚನೆ ಮಾಡೋರು. ಅದರಲ್ಲಿ ನಾವು ಕೊಲೆ ಎಲ್ಲ ಹೇಗೆ ಮಾಡೋದಕ್ಕೆ ಸಾಧ್ಯ ಸರ್? ನೋಡೋ, ಇದು ಬರೀ ಸ್ಯಾಂಪಲ್ ಅಷ್ಟೇ. ಏನಾದ್ರೂ ಪಿಕ್ಚರ್ ತೋರ್ಸಕ್ ಶುರು ಮಾಡಿದ್ವಿ ಅಂದ್ರೆ ಕತೆ ಬೇರೆನೆ ಇರುತ್ತೆ. ಹೇಳೋ, ತೇಜಸ್ಗೂ ನಿನ್ಗೂ ಏನ್ ಸಂಬಂಧ? ಅವನ್ ಕಡೆ ಸದಿ ಕಾಣಿಸ್ಕೊಂಡಿರೋದು ನಿನ್ ಜೊತೆನೆ, ಅವನ ಆಮೇಲೆ ಕಾಣಿಸ್ತಿಲ್ಲ. ನಿಜ ಹೇಳೋ, ಏನ್ ಮಾಡ್ದೆ? ನಿನ್ನೆ ಕೇಳ್ತಿರೋದು, ಮಾತಾಡೋ. ಸರ್, ನಿಜ ಹೇಳ್ತೀನಿ ಸರ್. ಇದು ಇದು ನಿಜ ಹೇಳಿದ್ರೆ ಏನೂ ಆಗಲ್ಲ. ಹೇಳು, ನಿಜ ಹೇಳು. ಸರ್, ಆ ತೇಜಸ್ಸು ನನ್ನ 3ನೇ ಮಗಳು ಅದಿತಿನ ಮದುವೆ ಮಾಡಿಕೊಡು ಅಂತ ನಮಗೆ ಪೀಡಿಸ್ತಾ ಇದ್ದ ಸರ್. ಅದೇ ಟೈಮ್ನಲ್ಲಿ ಅದಿತಿ ಮದುವೆ ಫಿಕ್ಸ್ ಆಯಿತು. ತನಗೆ ಮದುವೆ ಮಾಡಿಕೊಡು ಅಂತ ಅವನು ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡ್ದ ಸರ್. ಇಲ್ಲದೆ ಇದ್ರೆ ಮದುವೆ ಆಗೋದಕ್ಕೆ ಬಿಡೋದಿಲ್ಲ, ದುಡ್ಡು ಕೊಡು ಅಂತ ಹೇಳ್ದ ಸರ್. ಮದುವೆ ದಿವಸ ಆಮೇಲೆ ಏನಾಯ್ತು? ಅಷ್ಟೇ ಸರ್. ಅಂದ್ರೆ ನಮಗೆ ಗೊತ್ತಿರೋದು ಅಷ್ಟೇ ಸರ್. ಅವನು ದುಡ್ಡು ತಗೊಂಡ್ಮೇಲೆ ಸುಮ್ಮನಾದ. ಆಮೇಲೆ ಅವನು ನಮ್ಮ ತಂಟೆಗೆ ಬರಲಿಲ್ಲ. ಮತ್ತೆ ನಾವು ಯಾವತ್ತೂ ಅವನನ್ನು ನೋಡಲೇ ಇಲ್ಲ ಸರ್. ಹೇಯ್, ಸುಳ್ಳು ಹೇಳ್ಬೇಡ. ನಿಮ್ಮ ಮಗಳು ಮದುವೆ ದಿನ ಬ್ಲ್ಯಾಕ್ ಮೇಲ್ ಮಾಡ್ದ ಅಂತ ಸಾಯಿಸ್ಲುವ ನೀನು? ಅಯ್ಯೋ, ಖಂಡಿತ ಇಲ್ಲ ಸರ್. ನಮ್ಮ ಮಗಳು ಮದುವೆ ದಿವಸ ನಾವು ಅವನನ್ನು ಭೇಟಿ ಮಾಡಲೇ ಇಲ್ಲ ಸರ್. ಬಿಟ್ಬಿಡಿ, ಅವ್ರದ್ದೇನೂ ತಪ್ಪಿಲ್ಲ. ಭಾವ, ಒಂದ್ ನಿಮಿಷ. ಭಾವ ಅಮ್ಮು, ಯಾಕೆ ಭಾವ ಏನು ಮಾತಾಡದೆ ಹಾಗೆ ಹೋಗ್ತಿದಾರೆ? ಏನಾಯ್ತು? ಲೇ ಅಮ್ಮು, ನಿನ್ನೆ ಕೇಳ್ತಿರೋದು, ಭಾವ ಎಲ್ಲಿಗೆ ಹೊರಟ್ರು? ಗೊತ್ತಿಲ್ಲ ಅಕ್ಕ, ನಾನು ಬರ್ತೀನಿ. ನಾನು ನಿನ್ ಜೊತೆ ಬರ್ತೀನಿ. ನೀನು ಬರ್ತೀಯಾ? ಬೇಡ ಅಕ್ಕ, ನೀನು ಸುಮ್ಮನೆ ರೆಸ್ಟ್ ಮಾಡು, ನಾನು ಹೋಗಿ ಬರ್ತೀನಿ. ಅಮ್ಮು, ನಾನು ಬರ್ತೀನಿ ಅಂತ ಹೇಳ್ದೆ ತಾನೆ. ಅಲ್ಲ, ಭಾವ ಎಲ್ಲಿಗೆ ಹೊರಟ್ರು? ಅದೇ ಗೊತ್ತಿಲ್ಲ ಅಕ್ಕ, ಅದಕ್ಕೆ ಅವನ್ನ ಫಾಲೋ ಮಾಡ್ಕೊಂಡು ಹೊರಟಿದ್ದೀನಿ. ನೀನು ಸುಮ್ಮನೆ ಮನೇಲಿ ರೆಸ್ಟ್ ಮಾಡು, ನಾನು ಹೋಗಿ ಬರ್ತೀನಿ. ಒಂದ್ಸತಿ ಹೇಳಿದ್ರೆ ಅರ್ಥ ಆಗ್ಬೇಕು ನಿಂಗೆ. ನಾನು ಬರ್ತೀನಿ ಅಂತ ಹೇಳ್ದೆ ತಾನೆ, ಇಲ್ಲಾಂದ್ರೆ ನೋಡು ನನ್ನ ಮೇಲೆ ಆಣೆ. ಸರಿ, ಓಕೆ, ಬಾ. ಪ್ಲೀಸ್. ಸರಿ, ನಿಮ್ಮ ಅಪ್ಪನ್ ಬಿಡ್ತೀನಿ. ನೀನ್ ಸತ್ಯ ಹೇಳ್ಬೇಕು. ಹೇಳ್ತೀಯಾ? ಹೇಳ್ತೀನಿ ಸರ್, ನಾನು ಎಲ್ಲ ಸತ್ಯನೂ ಹೇಳ್ತೀನಿ. ನಮ್ಮ ಅಪ್ಪಂಗೆ ಮಾತ್ರ ತೊಂದರೆ ಕೊಡಬೇಡಿ ಪ್ಲೀಸ್ ಸರ್. ಸರಿ, ಹೇಳು ಹಾಗಾದ್ರೆ. ಸರ್, ನಿಜವಾಗ್ಲೂ ಹೇಳ್ತಿದ್ದೀನಿ ಸರ್, ನಮ್ಮಪ್ಪ ಯಾರನ್ನೂ ಕೊಂದಿಲ್ಲ ಸರ್. ಏನ್ ಅಪ್ಪ ಮಗಳು ಹರಿಶ್ಚಂದ್ರ ತುಂಡುಗಳ ನನ್ನ ಹತ್ರನೇ ಆಟ ಆಡ್ತಿದ್ರ? ಕಣ್ಣೀರ್ ಹಾಕೊಂಡು ಹಳ್ತಾ ಹೇಳ್ಬಿಟ್ರೆ ನಾನ್ ನಂಬೇಕಾ? ನಾನು ಕಿವಿಲೇನ್ ಲಾಲ್ ಬಾಗ್ ಇಟ್ಕೊಂಡಿದ್ದೀನ? ಮರ್ಯಾದೆಯಿಂದ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಲಾಟಿ ರುಚಿ ತೋರಿಸ್ಬೇಕಾಗತ್ತೆ. ಏನ್ರಿ ಶಿವಮ್ಮ, ಮುಖ ನೋಡ್ತಿದ್ದೀರಾ? ಸ್ಟಾರ್ಟ್ ಮಾಡಿ. ಸರ್, ಹೊಡಿಬೇಡಿ ಸರ್, ನನ್ನ ಮಗಳಿಗೆ ಹೊಡಿಬೇಡಿ ಸರ್ ಪ್ಲೀಸ್. ಅವಳೇನು ಮಾಡಿ
ಸರ್, ನಾವೇನು ಮಾಡಿಲ್ಲ ಸರ್, ನಮ್ಗೇನು ಗೊತ್ತಿಲ್ಲ ಸರ್. ವಿಕ್ರಾಂತ್, ನೀನು ಅಸ್ಥಿ ವಿಸರ್ಜನೆ ಮಾಡೋದಕ್ಕೆ ಹೊರಟಿದ್ದೀನಿ. ಅಕ್ಕ ಬಾ ಬಾ ಬಾ. ಸರ್ ಎಲ್ಲಿದ್ದೀರಾ? ಅದೇ ಕ್ಯಾಬ್ ಬುಕ್ ಮಾಡಿದ್ವಲ್ಲ, ಸ್ವಲ್ಪ ಬೇಗ ಬನ್ನಿ ಸರ್, ವೇಟ್ ಮಾಡ್ತಿದ್ದೀವಿ. ಓಕೆ. ಅಮ್ಮು ಎಷ್ಟೊತ್ತಾಗುತ್ತಂತ? ಅಕ್ಕ 2 ನಿಮಿಷ ಅಂತ ಬರ್ತಿದ್ದಾರೆ. ಅಕ್ಕ ಮತ್ತೆ ಬಾ. ಸ್ವಲ್ಪ ಬೇಗ ಬೇಗ ಹೋಗಿ. ಅಲ್ಲಿ ಮುಂದೆ ಹೋಗ್ತಿದ್ಯಲ್ಲ, ಆ ಕಾರ್ನ ಫಾಲೋ ಮಾಡಿ. ಹಾಂ ಮೇಡಮ್, ಹೋಗ್ತೀನಿ. ಸ್ವಲ್ಪ ಬೇಗ ಸರ್ ಪ್ಲೀಸ್. ಸರ್ ಅವ್ರನ್ನ ಕರೆಕ್ಟಾಗಿ ಫಾಲೋ ಮಾಡಿ ಸರ್, ಬೇಗ ಬೇಗ ಹೋಗಿ. ಇವತ್ತು ನಿಮ್ ಹುಟ್ಟಿದಬ್ಬ, ಹ್ಯಾಪಿ ಬರ್ತ್ಡೇ ಕಣ್ರಿ. ಆದಷ್ಟು ಬೇಗ ನಿಮ್ ನೋಡಕ್ ಬರ್ತೀನಿ. ನೀನ್ ಬಾಯಿ ಬಿಡಿಸ್ತೀಯ, ನಾನೇ ಬಾಯಿ ಬಿಡಿಸ್ಲಾ? ಪಿಕ್ಚರ್ ಅಭಿ ಬಾಕಿ है ಸರ್. ಇನ್ನು ಸ್ವಲ್ಪ ಹೊತ್ತಲ್ಲಿ ಅವರೇ ಬಾಯ್ ಬಿಡ್ತಾರೆ, ನೀವೇ ನೋಡ್ತೀರಿ ಸರ್. ನಾನು ನೋಡ್ತಾ ಇದ್ದೀನಿ, ಅವರು ಬಾಯಿ ಬಿಡ್ತಾ ಇಲ್ವಲ್ಲ. ಸ್ವಲ್ಪ ಟೈಮ್ ಕೊಡಿ ಸರ್, ಅವರೇ ಬಾಯ್ ಬಿಡ್ತಾರೆ. ಒಂದು ನಿಮಿಷ ನಿಲ್ಸಿ. ನೋಡು ಪಪ್ಪು, ನೀನು ಇನ್ನೂ ಚಿಕ್ಕ ಹುಡುಗಿ, ಬಿಸಿ ರಕ್ತ, ಒದೆ ತಿಂತ ಇದೆಯಾ? ನಿಮ್ಮಪ್ಪು ನೋಡು. ನೋಡು ನಿಮ್ಮಪ್ಪಂಗೆ ಹೆಂಗ್ ಹೊಡಿತಿದ್ರೆ ಅಂತ. ನಿಮ್ಮಪ್ಪಂಗೆ ಬೇರೆ ವಯಸ್ಸಾಗಿದೆ, ಹೇಗ್ ಬಿದ್ರೆ ಏನಾದ್ರು ಸತ್ಕಿತ್ ಹೋದ್ರೆ ಏನ್ ಮಾಡ್ತೀರಾ?
ನೋಡು, ನಮ್ಗಿದೆಲ್ಲ ಹೊಸ್ತೇನಲ್ಲ. ಆದ್ರೆ ಸತ್ಯ ಹೇಳ್ದೆ ಹೋದ್ರೆ ನಿಮ್ಮಪ್ಪ ಸತ್ತೋದ್ರೆ ಏನ್ ಮಾಡ್ತೀಯಾ? ಅಯ್ಯೋ ಬಿಡಿ ಸರ್ ಪ್ಲೀಸ್. ನೋಡು, ಯೋಚನೆ ಮಾಡು. ನೀನ್ ಸತ್ಯ ಹೇಳಿದ್ರೆ ಏನಾಗುತ್ತೆ? ಹಬ್ಬಬ್ಬ ಅಂದ್ರೆ ನಿಮ್ಮಪ್ಪನ ಜೈಲಿಗೆ ಹಾಕ್ತಾರೆ ಅಷ್ಟೇ. ಅದೇ ನೀನ್ ಸತ್ಯ ಹೇಳಿಲ್ಲ ಅಂದ್ರೆ ಇದೇ ಜೈಲಲ್ಲಿ ಸತ್ತೋಗ್ತಾರೆ. ನೋಡು, ನಿಮ್ಮಪ್ಪನ ಜೈಲಿಗೆ ಕಳಿಸಿ ಬದುಕೊಂತೀಯಾ ಇಲ್ಲ ಏನು ಹೇಳ್ದೆ ಬೀದಿ ಹೆಣ ಮಾಡ್ತೀಯಾ? ಎಲ್ಲ ನಿನಗೆ ಬಿಟ್ಟಿದ್ದು. ನೀನೇ ಯೋಚನೆ ಮಾಡಿ ಹೇಳು. ಇಲ್ಲ, ಅಪ್ಪ ಏಟ್ ತಿಂತಾ ಇರೋದನ್ನ ನೋಡೋದಕ್ಕೆ ಆಗ್ತಾ ಇಲ್ಲ. ನಾನೆಲ್ಲ ಹೇಳ್ಬಿಡ್ತೀನಿ. ಮಾತಾಡಕ್ಕಂದ, ಮಾತಾಡು ಪುಟ್ಟ. ಯಾವುದೇ ಕಾರಣಕ್ಕೂ ಎಷ್ಟೇ ಹಿಂಸೆ ಕೊಟ್ಟರು ನೀನು ತಡ್ಕೋಬೇಕು, ಬಾಯಿ ಬಿಡಬಾರ್ದು. ಸರ್, ನಿಜಾನೇ ಹೇಳ್ತಾ ಇದ್ದೀನಿ ಸರ್. ನಮ್ಮ ಅಪ್ಪ ಇನ್ನೋಸೆಂಟ್ ಸರ್. ಅವ್ರೇನು ಮಾಡಿಲ್ಲ, ನಮ್ದೇನು ತಪ್ಪಿಲ್ಲ. ಏಯ್, ನನ್ನ ತಮ್ಮನ್ನ ಸಾಯಿಸಿ ಏನೋ ಗೊತ್ತಿಲ್ಲ ಅಂತೀರಾ? ನಿಮ್ಮನ್ನ ಇಲ್ಲೇ ಊತಾಕ್ಬಿಡ್ತೀನಿ. ಪ್ಲೀಸ್ ಸರ್, ಸ್ವಲ್ಪ ಹೊತ್ತು ಆಚೇರಿ ಸರ್. ನಾನು ಅವ್ರನ್ನ ನೋಡ್ಕೊತೀನಿ. ಪ್ಲೀಸ್ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್. ನೋಡು ಪುಟ್ಟ, ನಿಮ್ಮಪ್ಪ ಇನ್ನೋಸೆಂಟು. ಹೌದು ಸರ್. ಹಾ, ನಿಮ್ಮ ಮಕ್ಕಳ ಮದುವೆ ದಿನ ತೇಜಸ್ಸು ಫೋನ್ ಮಾಡಿದ್ಯಾಕೆ? ಆಗ್ಲೇ ನಮ್ಮಪ್ಪ ಹೇಳಿದ್ರಲ್ವ ಸರ್, ನಮ್ಮ ಹತ್ರ ದುಡ್ಡು ಕೇಳಕ್ಕೆ ಅಂತ ಫೋನ್ ಮಾಡಿದ್ದ. ಮದುವೆ ದಿನ ಸ್ವಲ್ಪ ಹೊತ್ತು ನೀವಿರ್ಲಿಲ್ಲ, ಏನೋಗಿದ್ರೆ? ಅದು ದುಡ್ಡು ಕೊಡೋದಕ್ಕೆ ಹೋಗಿದ್ವಿ ಸರ್. ಹ್ಞೂ ಸರ್, ದುಡ್ಡು ಕೊಡಕ್ಕೆ ಹೋಗಿದ್ವಿ. ದುಡ್ಡು ಕೊಡೋದಕ್ಕೆ ನಿಮ್ಮಪ್ಪ ಹೋಗಿದ್ರೆ ಸಾಕಾಯ್ತು, ನೀನ್ ಯಾಕೆ ಹೋಗಿದ್ದೆ? ನಾನು ನಮ್ಮ ಅಪ್ಪನ ಜೊತೆ ಹೋಗಿದ್ದೆ ಸರ್. ಓ, ನಿಮ್ಮಪ್ಪನೇ ಕರ್ಕೊಂಡು ಹೋಗಿದ್ರಾ? ಹ್ಞೂ ಸರ್. ನೋಡೋ, ಸುಳ್ಳು ಮೇಲೆ ಸುಳ್ಳು ಹೇಳ್ತಿದ್ಯಾ? ಬೇಡ ನೋಡೋ, ಚೆನ್ನಾಗಿರಲ್ಲ. ನನ್ನ ಮಗಳು ಸುಳ್ಳು ಹೇಳ್ತಾ ಇಲ್ಲ ಸರ್, ಅವಳು ನಿಜಾನೇ ಹೇಳ್ತಾ ಇದ್ದಾಳೆ. ತೇಜಸ್ ಹಣ ಕೇಳೋದಕ್ಕೆ ನಿನಗೆ ಮಾತ್ರ ಫೋನ್ ಮಾಡ್ತಿದ್ದ, ನಿಮ್ಮ ಮಗಳಿಗೆ ಯಾಕೆ ಫೋನ್ ಮಾಡಿದ್ದ? ನನ್ನ ನಂಬರ್ ಬಿಸಿ ಬರ್ತಾ ಇತ್ತು ಸರ್, ಅದಕ್ಕೆ ಇವಳಿಗೆ ಮಾಡಿದಾನೆ ಅನ್ಸುತ್ತೆ. ನಿಮ್ಗೆ ಹಿಂಗೆ ಹೇಳಿದ್ರೆ ಬುದ್ಧಿ ಕಲಿಯಲ್ಲ. ಮಾಡ್ತೀನಿ ರೀ ನಿಮ್ಮಿಬ್ಬರಿಗೂ. ರೇ, ಕರ್ಕೊಂಡೋಗ್ರಿ ಒಳಕ್ಕೆ. ಗೊತ್ತಾಯ್ತು ಸರ್. ಎಲ್ಲ ಕರ್ಕೊಂಡು ಹೋಗ್ತಿದ್ದೀರಾ? ಅಯ್ಯೋ, ನನ್ನ ಮಗಳನ್ನ ಕರ್ಕೊಂಡು ಹೋಗ್ತಾ ಇದ್ದೀರಾ? ಅಮ್ಮು, ನಂಗೊಂದು ಡೌಟ್ ಕಣೆ. ಏನಕ್ಕ? ಅಲ್ಲ, ವಿಕ್ಕಿ ಅವ್ರು ನನ್ನ ಬರ್ಡೇಗೆ ವಿಶ್ ಮಾಡಿರೋ ವಿಡಿಯೋನ ವೇದಾಂತ್ ಭಾವಂಗೆ ಯಾಕೆ ಕಳಿಸಿದ್ರು? ನನಗೆ ಕಳಿಸ್ಬೋದಿತ್ತಲ್ವಾ? ನನಗೂ ಅದೇ ಡೌಟ್ ಅಕ್ಕ. ಅಲ್ಲ, ಭಾವ ಯಾಕೆ ಆ ವಿಡಿಯೋನ ವೇದಾಂತ ಕಳಿಸಿದ್ರು ಅಂತ. ಆದ್ರೆ ನನಗೆ ಕಾಲ್ ಮಾಡೋದಕ್ಕೆ ಮಾತ್ರ ಟೈಮ್ ಇಲ್ಲ ಅಲ್ವಾ? ನನ್ನ ಪಾಯಿಂಟು ಅದೇ ಅಕ್ಕ. ಅಮ್ಮು, ನಂಗೆ ಯಾಕೋ ಭಯ ಆಗ್ತಿದೆ ಕಣೆ. ಅಕ್ಕ, ನೀನು ಇನ್ನೂ ಭಯ ಪಡ್ಬೇಡ, ಧೈರ್ಯವಾಗಿರು, ಎಲ್ಲ ಒಳ್ಳೇದೇ ಆಗುತ್ತೆ. ನನಗೆ ಭಾವನ ಮೇಲೂ ತುಂಬಾ ಅನುಮಾನ ಬರ್ತಿದೆ. ಯಾಕೆ ಎಲ್ರೂ ಹೀಗೆ ಮಾಡ್ತಿದ್ದಾರೆ? ನನಗೂ ಅಷ್ಟೇ ಅಕ್ಕ, ಅನುಮಾನ ಆಗ್ತಾ ಇದೆ. ಆದರೆ ಅದನ್ನು ನಿಂಗೆ ಹೇಳಿದ್ರೆ ಎಲ್ಲಿ ಗಾಬರಿ ಆಗ್ತೀಯ ಅಂತ ಹೇಳ್ತಿಲ್ಲ ಅಷ್ಟೇ. ಹೇ ಅಮ್ಮು, ನನಗೆ ನಿಜವಾಗ್ಲೂ ತುಂಬಾ ಅನುಮಾನ ಬರ್ತಿದೆ ಕಣೆ. ಹೋಗಿ 15 ದಿನದ ಮೇಲಾದ್ರೂ ಒಂದ್ ಫೋನ್ ಇಲ್ಲ ಅಂದ್ರೆ ಭಯ ಆಗಲ್ವಾ ಹೇಳು? ಇಲ್ಲ ಅಕ್ಕ, ಭಾವ ಒಂದ್ ವಾರದಲ್ಲಿ ಬರ್ತಾರೆ ಅಂತ ವೇದಾಂತ್ ಹೇಳ್ತಿದ್ದ. ಏನೋ ನೀನ್ ಹೇಳಿದ ಮಾತನ್ನೇ ನಂಬೇಕಪ್ಪ. ನನ್ಗಂತೂ ವಿಕ್ಕಿ ಹೋದ್ಮೇಲಂತೂ ಒಂಚೂರು ನೆಮ್ಮದಿನೇ ಇಲ್ಲ.
ಅಯ್ಯೋ ರಾಮ, ಈ ಹುಡುಗ ಫೈಲ್ಸ್ ಎಲ್ಲ ಹಿಂಗೆ ಚಲಾಪಿಲಿ ಮಾಡಿದ್ದಾನೆ. ನಮ್ಮ ವೇದಾಂತ್ಗೆ ಒಂಚೂರು ಜವಾಬ್ದಾರಿ ಇಲ್ಲ ಒಂದೊಂದ್ಸಲ. ಇದನ್ನು ಇಲ್ಲೇ ಇಟ್ಬಿಡ್ತೀನಿ. ಎಲ್ಲ ಆಫೀಸ್ದಲ್ವಾ, ಇಲ್ಲಿಟ್ರೆ ಅಮೂಲ್ಯ ಬಯಸ್ಕೋತಾರೋ ಏನೋ, ಒಳಗಡೆ ಇಟ್ಬಿಡ್ತೀನಿ. ನನ್ನ ಮಗ ಜವಾಬ್ದಾರಿ ಬಹಳ ಬೇಗ ಕಲ್ತ. ಆದರೆ ಈ ಬಟ್ಟೆ ಮಡಚೋ ವಿಷಯದಲ್ಲಿ ಮಾತ್ರ ಇನ್ನೂ ಚಿಕ್ಕ ಮಗುನೇ. ಆಮೇಲೆ ಅಮೂಲ್ಯನ ಬೈಯೋದು. ಮುದ್ದು ಮಗ, ತರಲೆ ಮಗ. ಅಲ್ಲಿದ್ದ ಫೈಲ್ನಲ್ಲಿ ಸೂರಿ ಫೋಟೋ ನೋಡ್ದಾಗಾಯ್ತು. ಇನ್ನೊಂದ್ಸಲ ಆ ಫೈಲ್ ತೆಗ್ದು ನೋಡ್ಲಾ? ನನ್ನ ಪರ್ಮಿಷನ್ ಇದೆ ನನ್ನ ವಸ್ತುಗಳ ಮುಟ್ಟೋದಕ್ಕೆ ನಿಮ್ಗೆ ಯಾರು ಹೇಳಿದ್ದು? ಅದು ಮೇಲೆ ಡಬ್ಬ ಇತ್ತು, ಕ್ಲೀನ್ ಮಾಡುವಾಗ ನೋಡಿದೆ. ಏನಿದೆ ಅಂತ ನೋಡೋಣ ಅಂತ ತೆಗಿಯಕ್ಕೆ ಹೋದೆ ಅಷ್ಟೇ. ಯಾವ್ದೋ ಅದನ್ನೇ ಯಾಕೆ ನೋಡ್ಬೇಕಿತ್ತು? ಬೇಡ ಬೇಡ, ಹೋದ್ಸಲ ಹೀಗೆ ಏನೋ ನೋಡಿದಾಗ ವೇದಾಂತ್ಗೆ ನನ್ನ ಮೇಲೆ ತುಂಬ ಸಿಟ್ಟು ಬಂದಿತ್ತು. ಈಗ ಮತ್ತೆ ಅದನ್ನು ಏನು ಅಂತ ನೋಡಕ್ಕೆ ಹೋದರೆ ನನ್ನ ಮನೆಯಿಂದನೇ ಹೊರಗೆ ಹಾಕ್ಬಿಡ್ತಾನೆ. ಬೇಡ ಬೇಡ. ಸರ್, ಸ್ವಲ್ಪ ಸ್ಪೀಡಾಗಿ ಹೋಗಿ ಸರ್. ಸರ್, ತುಂಬ ಹತ್ರನೂ ಹೋಗ್ಬೇಡಿ, ಇದೇ ಡಿಸ್ಟೆನ್ಸ್ ಅಲ್ಲಿ ಫಾಲೋ ಮಾಡಿ. ಸರ್, ಸಿಟ್ಟಿಂದ ಆಚೆ ಹೋಗ್ತಿದ್ದಾರೆ ಅನ್ಸುತ್ತಲ್ವಾ?